ವ್ಯಸನಕ್ಕೆ ಬಲಿಯಾಗಿ ಸಮಾಜಕ್ಕೆ ಹೊರೆಯಾಗದಿರಿ. ಯುವಕರು ಸಮಾಜ ಕಟ್ಟುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕೇ ವಿನಃ ವ್ಯಸನಕ್ಕೆ ಬಲಿಯಾಗಿ ಸಮಾಜಕ್ಕೆ ಹೊರೆಯಾಗಿ ಬಾಳಬಾರದು ಎಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಬಸವ ಮಾರ್ಗ ಸಂಸ್ಥೆ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಕುಲವನ್ನ ಬೆಳಗಬೇಕೇ ವಿನಃ ಕುಲನಾಶಕ್ಕೆ ಮುನ್ನುಡಿ ಬರೆಯಬಾರದು. ಇಂದಿನ ವೇಗದ ಜಗತ್ತಿನಲ್ಲಿ ಯುವಕರು ಮದ್ಯಪಾನ ಸೇರಿದಂತೆ ನಾನಾ ಚಟಗಳಿಗೆ ಬಲಿಯಾಗಿ ದಾರಿ ತಪ್ಪುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕಿದೆ ಎಂದು ಸಲಹೆ ನೀಡಿದರು. ಈ ಆತ್ಮ ಪರಮಾತ್ಮನ ಭಿಕ್ಷೆಯಾಗಿದೆ. ಆತ್ಮ ಪರಮಾತ್ಮನನ್ನು ಸೇರಿದಾಗ ಮಾತ್ರ ಮನುಷ್ಯನ ಜನ್ಮ ಪಾವನವಾಗುತ್ತದೆ. ಆದರೆ ಕುಡಿತದ ವ್ಯಸನಕ್ಕೆ ಬಲಿಯಾಗಿ ಪರಮಾತ್ಮನನ್ನು ಸೇರುವ ಮಾರ್ಗವನ್ನ ನಾವೆಲ್ಲರೂ ಮುಚ್ಚಿಕೊಳ್ಳುತ್ತಿದ್ದೇವೆ. ದೇಹ ಸದೃಢವಾಗಿಸಲು ಯೋಗ, ವ್ಯಾಯಾಮ, ಸಾತ್ವಿಕ ಆಹಾರ ನೀಡಬೇಕು. ಮನಸ್ಸನ್ನ ಸದೃಢವಾಗಿಡಬೇಕು. ಜ್ಞಾನ ಬೇಕು. ಆತ್ಮ ಸದೃಢವಾಗಬೇಕಾದರೆ ಭಗವಂತನನ್ನ ಸ್ಮರಿಸಬೇಕು. ಇದರಿಂದ ಜೀವನ ಪಾವನವಾಗುತ್ತದೆ ಎಂದು ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಬಿ ಬೆಟ್ಟದ ಶ್ರೀ ಶಿವಬಸವ ಸ್ವಾಮೀಜಿ, ಶ್ರೀ ಸದಾಶಿವ ಸ್ವಾಮೀಜಿ, ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್, ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್, ಅರ್ಚಕರ ಸಂಘದ ಮದ್ದೂರು ತಾಲೂಕು ಅಧ್ಯಕ್ಷ ಶಿವಲಿಂಗಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ओम परशुस्ताय नमः, ओम रघुपाणने नमः, ओम जटाधराय नमः, ओम कैलासवासिने नमः, ओम कवचने नमः, ओम कठोराय नमः, ओम त्रिपुरान्तकाय नमः, ओम सकाराय नमः, ओम भस्मविग्रहाय नमः, ओम सामप्रियाय नमः, ओम सर्वमयाय नमः। ओम भद्रं कर्णे विष्णुयाम देवाः, भद्रं पश्येमाक्षभिर्यजत्राः, स्थिरैरङ्गैः स्तुष्टवागुं सस्तनोभिः, विषेमदेवहितयदायुः, दीर्घमायुः, संवासिन्ता विरुषा प्रजामायतनं च दीर्घमायुः। ತಲೆ ಬಗ್ಸಿ. ದೇವರೇ, ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಬದಲಿಸುವ ಧೈರ್ಯವನ್ನು ಮತ್ತು ಇವುಗಳೊಳಗಿನ ತಾರತಮ್ಯ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ತ್ರಿವಿಧ ದಾಸೋಹಿ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ ಕಾರ್ಯಕ್ರಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಸವ ಮಾರ್ಗ ಸಂಸ್ಥೆ ಇಡೀ ರಾಜ್ಯದಲ್ಲೇ ಉತ್ಕೃಷ್ಟ ಸಂಸ್ಥೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ನೂರಾರು ಮಂದಿಯ ಪಾಲಿಗೆ ಈ ವ್ಯಸನ ಮುಕ್ತ ಕೇಂದ್ರವನ್ನ ಆರಂಭ ಮಾಡಿ ಬಸವಣ್ಣ ಅವರು ದಾರಿ ದೀಪ ಆಗಿದ್ದಾರೆ ಎಂದು ಕೂಡ ಅದು ಅತಿ ಬಸವಣ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಸೋನಿ ಕರಿಗೌಡರ ಕುಟುಂಬ ಅಂದ್ರೆ ಬಸವಣ್ಣ ಅವರ ಫ್ಯಾಮಿಲಿ. ಶ್ರೀ 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 ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಏರ್ಪಡಿಸಿರುವ ಸ್ವಾಗತ. ಕೆಟ್ಟತನದ ಮೇಲೆ ಜ್ಞಾನ ಮತ್ತು ಒಳ್ಳೆತನದ ವಿಜಯವನ್ನು ಸೂಚಿಸಲು ನಾವು ದೀಪವನ್ನು ಬೆಳಗಿಸ್ತೇವೆ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇವತ್ತು ಆಸೀನರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗೆ ಹೇಳಲೇಬೇಕು. ಒಂದು 8 ವರ್ಷಗಳ ಹಿಂದೆ ನಾವು ಉತ್ತರಾಖಂಡ ಪ್ರವಾಸಕ್ಕೆ ಹೋಗಿದ್ದು. ನಾವು ಅಲ್ಲಿ ಅನೇಕ ಹರಿದ್ವಾರ, ಋಷಿಕೇಶ್ ಮತ್ತು ಕೇದಾರ ಈ ಥರ ಕೆಲವು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಉತ್ತರಾಖಂಡದ ಸುಮಾರು 30 ದಿವಸಗಳ ಕಾಲ ಪ್ರವಾಸದಲ್ಲಿದ್ದಾಗ ಆದಂಥ ಒಂದು ಅನುಭವ ಅದು. ಕೇದಾರ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಶ್ರೀನಗರ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಒಂದು ಜಿಲ್ಲೆ ಬರುತ್ತೆ. ಜಮ್ಮು ಕಾಶ್ಮೀರದಲ್ಲ, ಉತ್ತರಾಖಂಡದಲ್ಲಿ ಒಂದು ಶ್ರೀನಗರ ಅಂತಕ್ಕಂಥ ಒಂದು ಜಿಲ್ಲೆ ಇದೆ. ಅಲ್ಲೊಂದು
ನಮಗೆ ಬೇಕಾಗಿರುವಂಥ ಒಂದು ಪರಿಕರಗಳನ್ನು ನಾವೆಲ್ಲ ಕೊಂಡ್ಕೊಬೇಕು ಅಂತ ಯಾವುದೋ ಒಂದು ಚಿಕ್ಕ ಅಂಗಡಿಗೆ ಹೋಗಿದ್ದು ನಾವು. ಗಮನಿಸಬೇಕು, ಒಂದು ಚಿಕ್ಕ ಅಂಗಡಿಯಲ್ಲಿ ನಾವೆಲ್ಲ ಬೇಕಾಗಿರುವಂತಹ ಅಗತ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ನಾವು ಕೊಂಡ್ಕೊಂಡು ಆತ ಬಹಳ ಕುತೂಹಲದಿಂದ ಕೇಳ್ದ ಆ ಅಂಗಡಿಯ ಮಾಲೀಕ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳ್ದ ಅವರು. ನಾವು ಬೆಂಗಳೂರು ಒಂದು ಅವನಿಗೆ ಅರ್ಥ ಆಗಲಿಲ್ಲ. ಒಂದಷ್ಟು ಪಟ್ಟಣಗಳ ಹೆಸರು ಹೇಳ್ದು, ಅವನಿಗೆ ಯಾವುದೂ ಗೊತ್ತಾಗಲಿಲ್ಲ. ಅವನು ಕೊನೆ ಕೇಳಿದ್ದು ಮೈಸೂರಲ್ವಾ ಅಂತ ಕೇಳ್ದ. ಈ ಮೈಸೂರು ಏನಕ್ಕೆ ಫೇಮಸ್ ಗೊತ್ತಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ದ. ಏನಕ್ಕೆ ಫೇಮಸ್ ಹೇಳಿ ಅಂತ ಅಂದಾಗ, ಅಲ್ಲಿ ದಸರಾ ಅಂತಕ್ಕಂಥ ನಾಡ ಹಬ್ಬ ಇಡೀ ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಮೈಸೂರು ದಸರಾಕ್ಕೆ ತುಂಬ ಪ್ರಸಿದ್ಧಿಯಾಗಿರುವಂಥ ಸ್ಥಳ ಅದು ಅಂತಕ್ಕಂಥ ಮಾತನ್ನು ಆತ ಅವತ್ತು ಮೈಸೂರಿನ ಮಹಿಮೆಯನ್ನು ಸ್ವತಃ ತನ್ನ ಬಾಯಿಂದ ಹೇಳಿದಾಗ ನಮ್ಮೆಲ್ಲರಿಗೂ ಆಶ್ಚರ್ಯವಾಗಿರುವಂಥದ್ದು. ಇವತ್ತು ನಾವು ಬೆಂಗಳೂರು ವಿಶ್ವಮಾನ್ಯವಾಗಿರುವಂತಹ ಒಂದು ಸಿಟಿ, ಆದರೆ ಧಾರ್ಮಿಕ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅರಮನೆಗಳ ನಾಡು ಯಾವುದಾದ್ರೂ ಇದ್ರೆ ಅದು ಮೈಸೂರು ಅಂತಕ್ಕಂಥದ್ದು. ಇವತ್ತು ಈ ಮೈಸೂರಿನಲ್ಲಿ ನಾವು ನಿಂತ್ಕೊಂಡು ಇಲ್ಲಿ ಮಾತನಾಡೋದೇ ನಮಗೆಲ್ಲರಿಗೂ ಧನ್ಯತಾ ಭಾವವನ್ನು ಉಂಟು ಮಾಡಿದೆ. ನಮಗೆಲ್ಲ ಅನೇಕ ಮಾರ್ಗಗಳು ಗೊತ್ತು ಮೈಸೂರಿನಲ್ಲಿ, ಹೌದಲ್ವಾ? ಅರಮನೆಗೆ ಗೊತ್ತಿರುವಂಥ ಮಾರ್ಗ ಇದೆ, ಮೃಗಾಲಯಕ್ಕೆ ಯಾವ ಮಾರ್ಗ ಅಂತ ಗೊತ್ತಿದೆ ನಮಗೆಲ್ಲ, KRS ಡ್ಯಾಮ್ಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಿದೆ. ಎಲ್ಲ ಮಾರ್ಗಗಳ ಪರಿಚಯ ಇದೆ ನಮಗೆ. ಚಾಮುಂಡಿ ಬೆಟ್ಟದ ಮಾರ್ಗದ ಪರಿಚಯ ಇದೆ. ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದರೆ ಅದು ಬಸವ ಮಾರ್ಗದ ಪರಿಚಯ. ಅವ್ರು ಹೇಳಿದ್ರು, ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಬಸವ ಮಾರ್ಗ ಅಂತ ಒಂದು ಪದ ನನ್ನ ಆಲೋಚನೆಗೆ ಬಂತು. ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಗೊತ್ತಿಲ್ಲ. ಆ ಹೆಸರಿನ ಮಹತ್ವ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಅಂತ. ಬಸವ ಮಾರ್ಗ ಅಂತಕ್ಕಂಥ ಅಕ್ಷರ ಇದೆಯಲ್ಲ, ಅದು ಒಂದು ವಿಶಿಷ್ಟವಾಗಿರುವಂಥ ಪದ. ಅದು 12ನೇ ಶತಮಾನದಲ್ಲಿ ಒಂದು ವೈಚಾರಿಕ ಕ್ರಾಂತಿಯಾದಂಥ ಒಂದು ಸನ್ನಿವೇಶ. ಇಡೀ ಜಗತ್ತಿನ ದೃಷ್ಟಿಕೋನವನ್ನು ಬದಲಾವಣೆಯನ್ನು ಮಾಡಿದಂತಹ ಶತಮಾನ ಅದು 12ನೇ ಶತಮಾನ. ಅದು ಬಸವ ಮಾರ್ಗ, ಬಸವ ಸಿದ್ಧಾಂತದ ಒಂದು ಮಾರ್ಗ ಅದು. ಬಹುಶಃ ಯಾಕೆ ಈ ಸಂಸ್ಥೆಗೆ ಈ ಹೆಸರನ್ನ ಇಟ್ಟಿದ್ದಾರೆ ಅಂತಂದ್ರೆ ನನಗೆ ಇವತ್ತು ಅನಿಸ್ತು, ಇಲ್ಲಿ ಬಸವ ಮಾರ್ಗ ಅಂತ ಬರುವುದಕ್ಕೆ ಇಲ್ಲಿ ಅನೇಕ ತತ್ವಗಳನ್ನು ನಾನು ಗಮನಿಸ್ತಾ. ಇಲ್ಲಿ ಏನು ಅಂದ್ರೆ, ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವ, ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಈ ಬಸವ ಮಾರ್ಗದಲ್ಲಿದೆ. ಅಷ್ಟೇ ಅಲ್ಲ, ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತವನ್ನ ಇಟ್ಕೊಂಡಂತಹ ಒಂದು ತತ್ವ ಈ ಬಸವ ಮಾರ್ಗದಲ್ಲಿರ್ತಕ್ಕಂಥದ್ದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ಒಂದು ಮಹತ್ತರವಾಗಿರುವಂಥ ಸಂದೇಶವನ್ನು ಬಿತ್ತುವಂಥ ಕೆಲಸ ಬಸವ ಮಾರ್ಗ ಮಾಡಿಕೊಂಡು ಬರ್ತಾ ಇರುವಂಥದ್ದು.